ರೀ ನಮಸ್ಕಾರ ಸರ್. ಯಾವ ಊರು ತಮ್ಮದು? ಸರ್ ನಮ್ದು ಯಾದಗಿರಿ ಡಿಸ್ಟಿಕ್ ಹತ್ರ ಸುರಪುರ ತಾಲೂಕು ರುಕ್ಮಾಪುರ ಅಂತ ಒಂದು ಊರು ಸರ್. ಯಾದಗಿರಿ ಡಿಸ್ಟಿಕ್ಟಾ? ಸುರಪುರ ತಾಲೂಕು ಸುರಪುರ ರುಕ್ಮಾಪುರ ಅಂತ ಗ್ರಾಮ ಸರ್. ಓಕೆ ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯ್ತು ತಾವು ಬಂದೋಗಿ? ಸರ್ ಒಂದು ತಿಂಗಳ ಹಿಂದ್ಗಡೆ ಬಂದಿದ್ವಿ ಸರ್. ಒಂದು ತಿಂಗಳಾಯ್ತಾ? ಏನ್ ತೊಂದರೆ ಅಂತ ಬಂದಿದ್ರಿ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರ್. ಇಲ್ಲೆಲ್ಲ ಚುಚ್ಚೋದು, ಇಲ್ಲಿ ಚುಚ್ಚೋದು, ಇಲ್ಲೆಲ್ಲ ಚುಚ್ಚೋದು, ಬೆನ್ನು, ಕೆಲಸ ಮಾಡಕ್ ಆಗ್ತಿಲ್ಲ, ಮೂಡು ಬರ್ತದೆ, ತಲೆ ಸುತ್ತು ಬರೋದು, ಎದೆಲ್ಲ ನೋವು, ಕೈ ಕಾಲೆಲ್ಲ ಜೂಮ್ ಬಿಡೋದು, ತಲೆಯೆಲ್ಲ ಜೂಮ್ ಬಿಡೋದು. ಹಿಂದ್ಗಡೆ ನಮ್ಗೆ ಬದುಕೋದಿಲ್ಲ ಅಂತ ಅನ್ಸುತ್ತೆ ನನಗೆ. ನೀವು ಇಲ್ಲಿ ಆಸ್ಪತ್ರೆಗೆ ಮಾಡೋದೇ ಕಷ್ಟ ಆಯ್ತಲ್ಲ? ಹಾ ಸರ್. ಇಲ್ಲಿ ಬಂದು ನಮ್ದು ಕುಂದ್ರಕ್ ಆಗಿದ್ರು ಸರ್. ನಿಮ್ಗೆ 2-3 ಸಲ ಫೋನ್ ಮಾಡಿದ್ದೆ. ಒಂದ್ಸಲ 9 ಬೇಗ ಬನ್ನಿ ಸರ್, ಬೇಗ ಬನ್ನಿ, ನನ್ಗೆ ತಾಳಕ್ ಆಗ್ತಾ ಇಲ್ಲ, ಶೀಘ್ರವಾಗಿ ಅಂದ್ರೆ ನನ್ಗೆ ಮೆಡಿಸಿನ್ ಕೊಡಿ ಸರ್, ಆ ತರ ಫೋನ್ ಮಾಡಿದ್ದೆ ಸರ್. ನಿಮ್ಗೆ ಈಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗ್ಬಿಡ್ತೀನಿ ಅನ್ಸ್ತದ ಸರ್. ನಾನು ಬದುಕೋದಿಲ್ಲ ಅಂತ ಅನ್ಸುತ್ತೆ ನನಗೆ. ಲಾಸ್ಟ್ ಡೇ ಇವತ್ತು ಅನ್ನಂಗ ಆಗ್ಬಿಟ್ಟಿತ್ತು. ಆ ತರ ಆಗಿದೆ, ಆ ತರ ಸುಮಾರು ಸಲ ಆಗಿದೆ ಸರ್. ಹೌದ್ರಾ? ಈ ತರ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ? 1 ವರ್ಷ ಆಯ್ತು. 1 ವರ್ಷದಿಂದ ಅನುಭವಿಸ್ತಾ ಇದ್ರಿ? ಎಲ್ಲ ಕಡೆ ತೋರಿಸಾಗಿತ್ತಾ? ಸರಿ, ಯಾವ ಡಾಕ್ಟರ್ ಹೆಸರನ್ನೇ ಹೇಳ್ಬೇಡ್ರಿ ಆಯ್ತಾ, ಹಾಸ್ಪಿಟಲ್ ಹೆಸರನ್ನೇ ಹೇಳ್ಬೇಡ್ರಿ. ಒಟ್ಟು ಎಕೋ ಮಾಡಿಸಿದ್ರಿ, TMT ಮಾಡಿಸಿದ್ರಿ, ಎಲ್ಲದೂ ಟೆಸ್ಟ್, ECG ಎಲ್ಲ ಆಯ್ತು, ಎಲ್ಲ ನಾರ್ಮಲ್. ಮತ್ತೆ ಡಾಕ್ಟರ್ ಏನ್ ಹೇಳಾರು? ಅದೇ ಗ್ಯಾಸ್ಟ್ರಿಕ್ ಮೆಡಿಸಿನ್ ಕೊಡ್ತಿದ್ರಿ, ಇಂಗ್ಲಿಷ್ ಮೆಡಿಸಿನ್ 1 ತಿಂಗಳು 2 ತಿಂಗಳು ಕೊಟ್ಟವ್ರು, ಇಷ್ಟೆಲ್ಲ KG ಗಂಟೆ ಪ್ರಯೋಜನ ಆಗಿಲ್ಲ. ಆಮೇಲೆ ನೀವು ನಮ್ಮಲ್ಲಿ ಬಂದ್ರಿ. ನಮ್ಗೆ ಅಲ್ಲಿ ಊರಾಗ RMP ಡಾಕ್ಟರ್ ಒಬ್ರು ಹೇಳಿದ್ರೆ, ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ವರ್ಕ್ ಮಾಡೋ ಅಂತ ಕಾಣ್ತದೆ, ಯಾರಿಗಾರ ಒಬ್ರು ಆಯುರ್ವೇದ ಡಾಕ್ಟರ್ ಹತ್ರ ತೋರ್ಸಂತಾರೆ. ನಮ್ ಕಡೆ ಎಲ್ಲ ಆಯುರ್ವೇದ ಡಾಕ್ಟರ್ ಆದ್ರೆ ಯಾವ ತರ ಅಂದ್ರೆ, ನಮ್ಮ ಮುತ್ತೆ ಮಾಡ್ತಿದ್ದ, ಆ ಮಗ ಮಾಡ್ತಿದ್ದ, ಅಪ್ಪ ಮಾಡ್ತಿದ್ದ ಅಂತ ಅವರೆಲ್ಲ ಓದಿ ಸರ್ಟಿಫಿಕೇಟ್ ತಗೊಂಡವ್ರಲ್ರಿ. ನಮ್ಗೆ ಅನಿಸ್ತು ಅದ್ರ ಬಗ್ಗೆ ತಿಳ್ಕೊಂಡು ಓದಿ ಸರ್ಟಿಫಿಕೇಟ್ ತಗೊಂಡವ್ರ ಹತ್ರ ತೋರ್ಸ್ಬೇಕಂತ ಅನಿಸ್ತ್ರಿ. ಬಹಳ ದಿನದಿಂದ ನಿಮ್ ಚಾನಲ್ ನೋಡ್ತಿದ್ವಿ ಸರ್. ಅವಾಗ ನಿಮ್ ನಂಬರ್ ತಗೊಂಡು ನಿಮ್ ಕಾಂಟ್ಯಾಕ್ಟ್ ಮಾಡಿ ಬಂದೆ ಸರ್. ಇವಾಗ ನನಗೆ ಪರವಾಗಿಲ್ಲ ಸರ್, 50% ಆರಾಮಾಗಿದ್ರಿ, ಕೆಲಸ ಮಾಡ್ತೀನಿ, ಮತ್ತೇನು ತೊಂದರೆ ಇಲ್ಲ. ಮತ್ತೆ ಬಾಳ ಅಂದಿಲ್ಲ ಸರ್, ಅದಕ್ಕೆ ಬನ್ನಿ ಇನ್ನೂ ಸ್ವಲ್ಪ ಆದ್ರೆ 50 ಆರಾಮಾಗಿದ್ರಿ. ಓಕೆ, ಮುಂಚೆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ? ಆಗ್ತಿಲ್ಲ ಸರ್. ನಾನಲ್ಲ ಎಂತ ಶಕ್ತಿವಂತನು, ಯಾವನು ಕೆಲಸ ಮಾಡೋದಾಗಲ್ಲ, ಎದ್ದು ವಾಕ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಆಗಲ್ಲ ಸರ್. ಯಾರಿಗಾಗಲ್ಲ, ಕುಂದ್ರಕ್ಕೂ ಆಗಲ್ಲ, ನಿಂದ್ರಕ್ಕೂ ಆಗಲ್ಲ. ಆಗಲ್ಲ ಸರ್. ಬೆನ್ನೆಲ್ಲ ನೋವು, ಕೈ ಕಾಲೆಲ್ಲ ಜೋ, ಇಲ್ಲಿ ತಲೆಯೆಲ್ಲ ಜೋವು ಹಿಡಿಯೋದು, ನರೆಲ್ಲ ಜಗ್ಗದು, ಕೈಯೆಲ್ಲ ಇರೋದು, ಇದೆಲ್ಲ ಒಂಥರ ಏನೋ ಬಾಳ ಇಟ್ಟಂಗಾಗೋದು. ಊಟ ಮಾಡಿದ್ರೆ ಹೊಟ್ಟೆಲ್ಲ ಉಬ್ರಾಗಿ ಇದೆಲ್ಲ ಬ್ಯಾನ್ ಆಗಿಬಿಡೋದು ಒಂಥರ, ಆ ತರ ಆಗ್ತದ್ರಿ. ಒಂದ್ಸಲ ಬ್ಯಾನ್ ಆಗಿಲ್ಲ, ಹೊಟ್ಟೆ ಉಬ್ರಾಗಿ. ಓಕೆ, ನಮ್ಮ ಮೆಡಿಸಿನ್ಸ್ ತಗೊಂಡ್ಮೇಲೆ ನಿಮ್ಗೆ ಬಹಳ ಅನುಕೂಲ ಆಗಿದೆ? ಖಂಡಿತ ಸರ್. ಹೌದಾ? ನಿಜ ಹೇಳ್ತಿದ್ರಿ? ನಿಜ ಸರ್. ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತಿದ್ರಲ್ಲ? ಏನಿಲ್ಲ ಅಲ್ಲ? ಅಷ್ಟು ದೂರದಿಂದ? ಎಷ್ಟು ಕಿಲೋಮೀಟರ್ ನಿಮ್ಮ ಊರು ದಾವಣಗೆರೆಯಿಂದ? ಅಂದ್ರೆ ನೀವು ರಾತ್ರಿ ಹೊರಟಿದ್ದೀರಲ್ವಾ? ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6:30 ತನಕ ಪ್ರಯಾಣ ಮಾಡಿ ಬಂದಿದ್ದೀರಿ ನೀವೀಗ, ಹೌದಲ್ಲ? ಓಕೆ, ಖುಷಿ ಇದೆಯಲ್ಲ? ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್ ಇತ್ತ? ಏನೂ ಇಲ್ಲ ಅಲ್ಲ? ಓಕೆ, ಅಲ್ಲಿಂದ ಅಷ್ಟೂರಿಂದ ಬಂದಿದ್ದು ಸಾರ್ಥಕ ಆಯ್ತು. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಎಲ್ಲೆಲ್ಲೂ ಆರಾಮಾಗಿರ್ಲಿಲ್ಲ? ಒಟ್ಟಿಗೆ ಖುಷಿ ಇದೆ? ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ.